ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಮತ್ತೊಂದು ಮರ್ಡರ್ ನಡೆದಿದೆ. ಪತ್ನಿಯನ್ನ ತುಂಡರಿಸಿ ಸೂಟ್ ಕೇಸ್ಗೆ ತುಂಬಿದ ಪಾಪಿ ಪತಿ. ಗೌರಿ ಅನಿಲ್ ಸಾಂಬೇಕರ್ ಹತ್ಯೆಯಾದಂತಹ ಪತ್ನಿ ಗೌರಿಯನ್ನ ಹತ್ಯೆಗೈದು ತುಂಡರಿಸಿದ ಪತಿ. ಮಹಾರಾಷ್ಟ್ರ ಮೂಲದ ಪತಿ ರಾಕೇಶ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರನ್ನ ಬೆಚ್ಚಿ ಬೀಳಿಸುವಂತಹ ಮತ್ತೊಂದು ಮರ್ಡರ್ ನಡೆದಿದೆ. ಮಹಾರಾಷ್ಟ್ರ ಮೂಲದ ರಾಕೇಶ್ ಎಂಬಾತನಿಂದ ತನ್ನ ಪತ್ನಿಯನ್ನ ಕೊಲೆ ಮಾಡಲಾಗಿದೆ. ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ಪತ್ನಿಯನ್ನ ತುಂಡರಿಸಿ ಸೂಟ್ಕೇಸ್ಗೆ ತುಂಬಿದ್ದಾನೆ ಈ ಪತಿ. ಗೌರಿ ಅನಿಲ್ ಸಾಂಬೇಕರ್ ಹತ್ಯೆಯಾದಂತಹ ಪತ್ನಿಯಾಗಿದ್ದು, ಪತ್ನಿ ಗೌರಿಯನ್ನ ಹತ್ಯೆಗೈದು ತುಂಡರಿಸಿದ್ದಾನೆ ಪತಿ ರಾಕೇಶ್. ಮಹಾರಾಷ್ಟ್ರ ಮೂಲದ ಪತಿ ರಾಕೇಶ್ ಎಂಬಾತನಿಂದ ಈ ಕೃತ್ಯವನ್ನ ನಡೆಸಲಾಗಿದೆ. ಮಹಾರಾಷ್ಟ್ರ ಮೂಲದ ಈ ರಾಕೇಶ್ ಎಂಬಾತ ತನ್ನ ಪತ್ನಿಯನ್ನೇ ತುಂಡರಿಸಿಟ್ಟಿದ್ದಾನೆ. ಈ ವಿಚಾರವನ್ನ ಹತ್ಯೆ ಬಳಿಕ ಪತ್ನಿ ಪೋಷಕರಿಗೆ ಈತನೇ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ದಾನೆ. ಮಹಾರಾಷ್ಟ್ರದಲ್ಲಿರುವ ಪತ್ನಿ ಪೋಷಕರಿಗೆ ಫೋನ್ ಮಾಡಿ ಈ ಮಾಹಿತಿಯನ್ನ ಹೇಳಿದ್ದಾನೆ. ಮಹಾರಾಷ್ಟ್ರ ಪೊಲೀಸರಿಂದ ಹುಳಿಮಾವು ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಯಿತು. ಹತ್ಯೆ ಬಳಿಕ ಪತ್ನಿ ಪೋಷಕರಿಗೆ ಕರೆ ಮಾಡಿದ್ದಾನೆ ರಾಕೇಶ್. ಮಹಾರಾಷ್ಟ್ರದಲ್ಲಿ ಇದ್ದಂತಹ ಪತ್ನಿಯ ಪೋಷಕರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾನೆ. ಕೊಲೆ ಬಳಿಕ ಸ್ನೇಹಿತರಿಗೂ ಸಹ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ದಾನೆ ರಾಕೇಶ್. ಮಹಾರಾಷ್ಟ್ರ ಪೊಲೀಸರಿಂದ ಹುಳಿಮಾವು ಪೊಲೀಸರಿಗೆ ಈ ಮಾಹಿತಿಯನ್ನ ಕೊಡಲಾಯಿತು. ಮನೆಗೆ ಹುಳಿಮಾವು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ನಿನ್ನೆಯೇ ಕೊಲೆ ಮಾಡಿ ಈತ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಮತ್ತೊಂದು ಮರ್ಡರ್ ನಡೆದಿದೆ. ಪತ್ನಿಯನ್ನ ತುಂಡರಿಸಿ ಸೂಟ್ಕೇಸ್ಗೆ ತುಂಬಿದ್ದಾನೆ ಈ ಪಾಪಿ ಪತಿ. ಗೌರಿ ಅನಿಲ್ ಸಾಂಬೇಕರ್ ಹತ್ಯೆಯಾದಂತಹ ಪತ್ನಿ ಅಂತ ತಿಳಿದು ಬರ್ತಾ ಇದೆ. ಕಳೆದೊಂದು ವರ್ಷದಿಂದ ದೊಡ್ಡ ಕಮ್ಮನಹಳ್ಳಿಯ ಮನೆಯಲ್ಲಿ ಇವರು ವಾಸ ಮಾಡಿಕೊಂಡಿದ್ರು. ಖಾಸಗಿ ಕಂಪನಿಯಲ್ಲಿ ಈ ದಂಪತಿ ಕೆಲಸ ಮಾಡಿಕೊಂಡಿದ್ರು. ವರ್ಕ್ ಫ್ರಮ್ ಹೋಮ್ ಹಿನ್ನೆಲೆ ಮನೆಯಿಂದಲೇ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಪುಣೆಯ ಶಿರಾವಾಲ್ ಪೊಲೀಸರಿಂದ ರಾಕೇಶನ್ನ ಬಂಧನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದೊಂದು ವರ್ಷದಿಂದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ದಂಪತಿ ವಾಸ ಮಾಡಿಕೊಂಡಿದ್ರು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ದಂಪತಿ. ಈತನನ್ನ ಪುಣೆಯ ಪೊಲೀಸರು ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಹಿನ್ನೆಲೆ ಮನೆಯಿಂದಲೇ ಇವರು ಕೆಲಸವನ್ನ ಮಾಡಿಕೊಂಡಿದ್ರು. ಹುಳಿಮಾವು ಪೊಲೀಸರಿಂದ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಮಹಾರಾಷ್ಟ್ರದ ಪೊಲೀಸರು. ಹೀಗಾಗಿ ಅವರಿಗೆ ವಿಷಯ ತಿಳಿಯುತ್ತೆ. ಅವರು ಮನೆಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ರಾಕೇಶ್ ತನ್ನ ಪತ್ನಿಯನ್ನ ಹತ್ಯೆ ಮಾಡಿದ ಬಳಿಕ ಆಕೆಯ ಪೋಷಕರಿಗೆ ಆಕೆನ ಕೊಲೆ ಮಾಡಿದ್ದಾಗಿ ವಿಷಯವನ್ನ ತಿಳಿಸಿದ್ದಾನೆ. ತನಿಖೆ ಮಾಡ್ತೀವಿ. ನಮಗೆ 5:15 ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂತು. ಆ ಬೇಸ್ ಮೇಲೆ ಬಂದು ಇದು ಸ್ಥಳ ಎಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಅಲ್ಲಿದ್ದು ಬಾಡಿ ಸೂಟ್ಕೇಸ್ನಲ್ಲಿ ಕಂಡು ಬಂದಿದೆ. ನಂತರ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಮತ್ತು ಅವರು ಯಾರು ಗಂಡ ಅಂತಾರೆ ಅವ್ರಿಗೂ ನಾವು ಡಿಟೈನ್ ಮಾಡಿದ್ದೀವಿ. ಅವ್ರಿಗೆ ವಿಚಾರಣೆ ಮಾಡಿ ಮುಂದೆ ಹೇಳೋಕ್ಕಾಗತ್ತೆ ತನಿಖೆ ಬಗ್ಗೆ. ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಇಂಜುರೀಸ್ ಇದೆ ಮತ್ತು ಏನು ಕಾಸ್ ಆಫ್ ಡೆತ್ ಅಂದ್ಕೊಂಡು. ಇವರು ಮಹಾರಾಷ್ಟ್ರದವರು 2 ವರ್ಷ ಹಿಂದೆ ಮದುವೆ ಆಗಿದ್ದರು. 30 ತಿಂಗಳು ಇಲ್ಲಿಗೆ ಬಂದು ಹುಳಿಮಾವುದಲ್ಲಿ ವಾಸವಾಗಿದ್ದರು. ಇವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಘಟನೆ ನಡೆದಂತಹ ಸ್ಥಳದಿಂದಲೇ ಅವರು ಲೈವ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಆತ ಸಿಕ್ಕಾಕೊಂಡಿದ್ದಾನೆ. ಯಾವಾಗ ಈತ ಕೊಲೆಯನ್ನ ಮಾಡಿದ್ದು, ಇನ್ನ ಯಾವ ವಿಚಾರಕ್ಕಾಗಿ ಅವ್ರ ಮಧ್ಯೆ ವೈಮನಸ್ಯ ಉಂಟಾಯ್ತು, ಯಾಕೆ ಕೊಲೆ ಮಾಡಿದ್ದು, ಏನಾದ್ರೂ ಈ ವಿಚಾರ ಬೆಳಕಿಗೆ ಬರ್ತಾ ಇದೆಯಾ? ಅರ್ಪಿತಾ, ನಿನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನಹಳ್ಳಿಯ ಈ ಒಂದು ಮನೆಯ ಫಸ್ಟ್ ಫ್ಲೋರ್ನಲ್ಲಿ ಮೊದಲ ಮಹಡಿಯಲ್ಲಿ ಈ ಗೌರಿ ಮತ್ತು ರಾಕೇಶ್ ದಂಪತಿಗಳು ವಾಸವನ್ನು ಮಾಡ್ತಿರ್ತಾರೆ. ಕಳೆದ 1 ತಿಂಗಳ ಹಿಂದಷ್ಟೇ ಇಲ್ಲಿಗೆ ಅವರು ಶಿಫ್ಟ್ ಆಗಿರೋದು. ಮೂಲತಃ ಮಹಾರಾಷ್ಟ್ರ ಮೂಲದವರು. ಈ ರಾಕೇಶ್ ಈತ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸವನ್ನು ನಿರ್ವಹಿಸ್ತಿದ್ದ. ಆತ ವರ್ಕ್ ಫ್ರಮ್ ಹೋಮ್ನಲ್ಲಿದ್ದ. ಈತ 1 ತಿಂಗಳ ಹಿಂದಷ್ಟೇ ಇಲ್ಲಿಗೆ ಶಿಫ್ಟ್ ಆಗಿದ್ದು. ನಿನ್ನೆ ರಾತ್ರಿ ಗಂಡ ಹೆಂಡತಿ ನಡುವೆ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಯಾಗಿದೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಆಕೆಯನ್ನು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಆಕೆಯ ಕತ್ತನ್ನು ಅರ್ಧ ಕುಯ್ದಿದ್ದಾನೆ. ಅದಾದ ಬಳಿಕ ಆಕೆಯ ಆ ಹೊಟ್ಟೆಯನ್ನು ಸ್ವಲ್ಪ ಭಾಗ ಕುಯ್ದು ಒಂದು ದೊಡ್ಡ ಸೂಟ್ ಕೇಸ್, ಆ ಸೂಟ್ ಕೇಸ್ಗೆ ಆಕೆಯನ್ನು ತುಂಬಿ ಆ ಒಂದು ಸೂಟ್ ಕೇಸ್ನನ್ನ ಟಾಯ್ಲೆಟ್ನಲ್ಲಿ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ನಿನ್ನೆ ರಾತ್ರಿ ಸುಮಾರು 12 ಗಂಟೆ ವೇಳೆಗೆ ಇದೇ ರಸ್ತೆಯಲ್ಲಿ ಹೋಗುವ ಕೆಲಸವನ್ನು ಆತ ಮಾಡಿದ್ದಾನೆ. ಅದಾದ ಬಳಿಕ ಒಂದು ಅಪಾರ್ಟ್ಮೆಂಟ್ ಒಂದರ ಮುಂಭಾಗದಲ್ಲಿ ಒಂದು ಆತನ ಕಾರ್ ಇರುತ್ತೆ. ಆ ಕಾರನ್ನು
ತೆಗೆದುಕೊಂಡು ಆತ ಇಲ್ಲಿಂದ ಎಸ್ಕೇಪ್ ಆಗುವ ಕೆಲಸವನ್ನು ಮಾಡಿದ್ದಾನೆ. ಇವತ್ತು ಸಂಜೆ ವೇಳೆಗೆ ಆತನಿಗೆ ಏನನ್ನಿಸ್ತೋ ಏನೋ, ಆತ ಈ ಒಂದು ಮನೆಯ ಕೆಳಭಾಗದಲ್ಲಿ ಬಾಡಿಗೆದಾರರಿದ್ದಾರೆ, ಅವ್ರಿಗೆ ಒಂದು ಕರೆಯನ್ನು ಮಾಡ್ತಾನೆ. ಕರೆ ಮಾಡಿ ಹೀಗೆ ನನ್ನ ಹೆಂಡತಿ ಗೌರಿಯನ್ನು ನಾನು ಕೊಲೆ ಮಾಡಿದ್ದೀನಿ ಅನ್ನೋ ಮಟ್ಟಿಗೆ ಆತ ಹೇಳ್ತಾನೆ. ಹೀಗಾಗಿ ಇವರು ಮನೆ ಮಾಲೀಕರಿಗೆ ವಿಚಾರವನ್ನು ಮುಟ್ಟಿಸ್ತಾರೆ. ಮನೆ ಮಾಲೀಕರಿಗೆ ವಿಚಾರವನ್ನು ಮುಟ್ಟಿಸಿದಂತಹ ಸಂದರ್ಭದಲ್ಲಿ ಮನೆ ಮಾಲೀಕರು ಮನೆ ಬಳಿ ಬಂದು ಕೂಡಲೇ ಕಂಟ್ರೋಲ್ ರೂಮ್ಗೆ ಕರೆಯನ್ನು ಮಾಡ್ತಾರೆ. ಕಂಟ್ರೋಲ್ ರೂಮ್ಗೆ ಕರೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದ್ದು, ಮನೆ ಬಂದು ಬೀಗವನ್ನು ಹೊಡೆದು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಕೊಲೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಾದ ಬಳಿಕ ಕೂಡಲೇ FSL ಟೀಮ್ ಇರ್ಬೋದು ಮತ್ತು ಸೋಕೋ ಟೀಮ್ ಇವೆಲ್ಲವನ್ನು ಕೂಡ ಪೊಲೀಸರು ಸ್ಥಳಕ್ಕೆ ಕರೆಸ್ತಾರೆ. ಕರೆಸಿ ನೋಡಿದಂತಹ ಸಂದರ್ಭದಲ್ಲಿ ಗಂಡನೇ ಹೆಂಡತಿಯನ್ನು ಕೊಲೆ ಮಾಡಿ ಎಸ್ಕೇಪ್ ಆಗಿರೋದು ಗೊತ್ತಾಗಿದೆ. ಮತ್ತು ಆತನ ನೆಟ್ವರ್ಕನ್ನು ಆಧರಿಸಿ ಇದೀಗ ಪುಣೆಯ ಪೊಲೀಸರು ಆತನನ್ನು ವಶಕ್ಕೆ ಪಡೆಯುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಆತನನ್ನು ಇದೀಗ ಕರೆತರೋದಕ್ಕೆ ಹುಳಿಮಾವು ಪೊಲೀಸರು ಪುಣೆಗೆ ಹೊರಟಿದ್ದಾರೆ. ಇನ್ನೂ ಕೂಡ ಮೇಲ್ನೋಟಕ್ಕೆ ರಾತ್ರಿ ಗಲಾಟೆ ಆಗಿರೋದು ಗೊತ್ತಾಗಿದೆ. ಆಕೆ ಕೂಡ ಮಾಸ್ ಕಮ್ಯುನಿಕೇಷನ್ನಲ್ಲಿ ಡಿಗ್ರಿಯನ್ನು ಪಡ್ಕೊಂಡಿದ್ಲು. ಆಕೆ ಕೆಲಸಕ್ಕಾಗಿ ಹುಡುಕಾಟವನ್ನು ನಡೆಸ್ತಿದ್ಲು. ಆದರೆ ಘಟನೆಗೆ, ಈ ಕೊಲೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬರಬೇಕಿದೆ. ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ಬೇಕು, ಆತನನ್ನು ವಿಚಾರಣೆಗೆ ಒಳಪಡಿಸಬೇಕು. ಅದಾದ ಬಳಿಕವಷ್ಟೇ ಆತ ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗೋದು. ಸದ್ಯ ಮೃತ ಮಹಿಳೆ ಏನಿದ್ದಾರೆ ಅವರ ಕುಟುಂಬಸ್ಥರಿಗೆ ಪೊಲೀಸರು ಮಾಹಿತಿಯನ್ನು ನೀಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅರ್ಪಿತಾ, ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.